ಎರಡು ಬಾರಿ ನಮ್ಮನ್ನ ನಾನು, ಯಡಿಯೂರಪ್ಪನವರು, ಬೊಮ್ಮಾಯಿ ಅವರು, ವಿಜಯೇಂದ್ರ ಅವರು, ಪ್ರಹ್ಲಾದ್ ಜೋಶಿ ನಾವೆಲ್ಲರೂ ಕೂಡ ಎರಡು ಬಾರಿ ಕೇಂದ್ರದ ನಾಯಕರು ನಮ್ಮನ್ನ ಕರೆಸಿದ್ರು. ಮೊದಲನೇ ಬಾರಿ ಅಮಿತ್ ಶಾ ಅವರು ರಾಷ್ಟ್ರೀಯ ಅಧ್ಯಕ್ಷರ ಜೊತೆ ಒಂದು ಮೀಟಿಂಗ್ ಆಯಿತು, ಸುಮಾರು 4-5 ಗಂಟೆಗಳ ಕಾಲ. ಆಲ್ಮೋಸ್ಟ್ ಆಲ್ ಆಗಲೇ ಫೈನಲೈಸ್ ಆಯಿತು. ಎರಡನೇ ಬಾರಿ ಸಂಸದೀಯ ಮಂಡಳಿಯ ಮುಂದೆ ನಮ್ಮನ್ನು ಕರೆದಿದ್ರು. ಚರ್ಚೆ ಆಯಿತು, ಸುದೀರ್ಘವಾಗಿ ಚರ್ಚೆ. ಹೊಸ ಮುಖಗಳಿಗೂ ಅವಕಾಶ ಕೊಟ್ಟಿದ್ದಾರೆ, ಹಳೆ ಮುಖಗಳನ್ನು ಇಟ್ಕೊಂಡಿದ್ದಾರೆ. ಹಳೆ ಬೇರು ಹೊಸ ಚಿಗುರು, ಕೂಡಿರಲು ಮರಸೊಬಗು, ಅದು ಬಿಜೆಪಿಯ ಧರ್ಮ. ಆ ಕೆಲಸವನ್ನ ಮಾಡಿದ್ದಾರೆ. ಯಾರ್ಯಾರು ಈಗಾಗಲೇ ನನಗೆ ಟಿಕೆಟ್ ಸಿಕ್ಕಲ್ಲ ಅಂತೇಳಿ ಮಾಧ್ಯಮದಲ್ಲಿ ಮಾತಾಡ್ತಾ ಇರೋದು, ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡಿರೋದನ್ನ ದಯವಿಟ್ಟು ವಿನಂತಿ ಮಾಡ್ತೀನಿ, ಅವ್ರ ಹತ್ರ ದಯವಿಟ್ಟು ಮಾತಾಡಬೇಡಿ. ಕೊನೆಯವರೆಗೂ ಕಾಯಿ ಅವಕಾಶ ಇದೆ. ಎಲ್ಲವನ್ನ ನಮ್ಮ ರಾಷ್ಟ್ರೀಯ ನಾಯಕರು ನೋಡ್ತಾ ಇದ್ದಾರೆ. ಯಾರಿಗೆ ಟಿಕೆಟ್ ಸಿಗಲ್ಲ ಅಂತ ಹೀಗೆ ನೀವೇ ಊಹಾಪೋಹ ಕಲ್ಪನೆಗಳನ್ನ ಮಾಡಬೇಡಿ. ಪಾರ್ಟಿ ಕರ್ನಾಟಕದಲ್ಲಿ 28ಕ್ಕೆ 28 ಸ್ಥಾನ ಗೆಲ್ಲಬೇಕು ಅನ್ನೋ ದೃಷ್ಟಿಯಿಂದ ಅಭ್ಯರ್ಥಿಗಳ ಆಯ್ಕೆಯನ್ನ ಮಾಡ್ತಾ ಇದ್ದಾರೆ. ಆದ್ರಿಂದ ಎಲ್ಲರೂ ಕೂಡ ಭರವಸೆ ಇಟ್ಕೊಬೇಕು, ನಮಗೆ ಸಿಗುತ್ತೆ ಅನ್ನೋ ಭರವಸೆ ಇಟ್ಟುಕೊಂಡು ಕೆಲಸ ಮಾಡಬೇಕು. ಮುಂದಿದ್ದು ಪಾರ್ಟಿಯ ನಾಯಕತ್ವಕ್ಕೆ ತೀರ್ಮಾನಕ್ಕೆ ಬಿಡೋಣ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಬೆಂಗಳೂರು ಗ್ರಾಮಾಂತರಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಮಂಜುನಾಥ್ ಅವರು ಹೃದಯ ರೋಗ ತಜ್ಞರಾಗಿ ಸುಮಾರು 30 ವರ್ಷಗಳ ಕಾಲ ಇಡೀ ದೇಶದಲ್ಲೇನು ಇಡೀ ಪ್ರಪಂಚದಲ್ಲಿ ಖ್ಯಾತಿಯನ್ನ ಗಳಿಸಿದ್ದಾರೆ. ಒಬ್ಬ ಸಮಾಜ ಸುಧಾರಕರಾಗಿ ಕೆಲಸ ಮಾಡಿದ್ದಾರೆ. ಅವರು ನಮ್ಮ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಈಗಾಗಲೇ ಅವರು ಕೂಡ ಸ್ಪರ್ಧೆ ಮಾಡ್ತಾರೆ ಅನ್ನೋ ಮಾತುಗಳು ಕೂಡ ಬಂದಿದೆ. ಚರ್ಚೆನೂ ಕೂಡ ಆಗಿದೆ, ಅವ್ರ ಬಗ್ಗೆ ಚರ್ಚೆನೂ ಕೂಡ ಆಗಿದೆ. ನಮ್ಮ ಕೋರ್ ಕಮಿಟಿಯಲ್ಲೂ ಚರ್ಚೆ ಆಗಿದೆ. ಅವರು ತೀರ್ಮಾನವನ್ನ ಈಗ ಮಾಡಿದ್ದಾರೆ, ಒಪ್ಕೊಂಡಿದ್ದಾರೆ. ಅವರು ಅವರು ರಾಜಕೀಯಕ್ಕೆ ಬರಕ್ಕೆ ಒಪ್ಕೊಂಡಿದ್ದಾರೆ. ಇನ್ನು ಯಾವಾಗ ಪಾರ್ಟಿ ಸೇರ್ತಾರೆ ಏನು ಅನ್ನೋದು ಇನ್ನೂ ಗೊತ್ತಿಲ್ಲ. ಅದನ್ನ ಪಾರ್ಟಿ ನಿಮಗೆ ನಾಳೆ 11 ಗಂಟೆ ಹೊತ್ತಿಗೆ ಮೆಸೇಜ್ ಬರ್ತೈತೆ ನಿಮಗೆ ಸೇರ್ಪಡೆ ಬಗ್ಗೆ. ಬೆಂಗಳೂರು ಗ್ರಾಮಾಂತರದ ಬಗ್ಗೆ ಹೇಳಿದೆ ಸರ್. ಬೆಂಗಳೂರು ಉತ್ತರದ ಬಗ್ಗೆ ಒಂದು ಪ್ರಶ್ನೆ ಇದೆ. ಸದಾನಂದ ಗೌಡರು ಹೇಳ್ತಾ ಇದ್ರು, ನಾನು ಸೈಲೆಂಟ್ ಆಗಿದ್ದೆ, ನನ್ನೆಲ್ಲರೂ ರಾಜ್ಯ ನಾಯಕ ಕರ್ಕೊಂಡು ಬಂದು ಮತ್ತೆ ಚುನಾವಣೆ ಇದೆ ಅಂತ ಹೇಳಿದ್ರು. ಈಗ ಚುನಾವಣೆಯಲ್ಲಿ ನಮ್ಗೆ ಅವಕಾಶ ಕೊಡದೆ ಹೋದ್ರೆ ನಂಗೆ ಬೇಸರ ಆಗತ್ತೆ ಅಂತ. ಜೊತೆಗೆ ನಮಗಿರೋ ಮಾಹಿತಿ ಈಗ ನಿಮ್ಮೆಲ್ಲರ ಒತ್ತಾಯದ ಅಥವಾ ನಿಮ್ಮೆಲ್ಲರ ಅಭಿಪ್ರಾಯದ ಮೇಲೆ ಶೋಭಾ ಕರಂದ್ಲಾಜೆ ಬೆಂಗಳೂರು ಬರ್ತಾರೆ ಅಂತ. ಹೌದಾ? ನಾವೆಲ್ಲರೂ ಕೂಡ ಸದಾನಂದ ಗೌಡರ ಮನೆಗೆ ಹೋಗಿದ್ದು ನಿಜ, ವಿನಂತಿ ಮಾಡಿದ್ದು ನಿಜ, ನಿಲ್ಲಬೇಕು ಅಂತ ಹೇಳಿದ್ದು ನಿಜ, ಅವ್ರಿಗೆ ಕೊಡಬೇಕು ಅಂತ ಟಿಕೆಟ್ ನಮ್ಮ ಇಡೀ ನಾರ್ತ್ ಪಾರ್ಲಿಮೆಂಟರಿ ಕ್ಷೇತ್ರದಲ್ಲಿ ಅವ್ರಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿದ್ದು ನಿಜ. ಅದು ಸದಾನಂದ ಗೌಡರಿಗೂ ಗೊತ್ತಿದೆ. ಆ ದೃಷ್ಟಿಯಿಂದ ನಾವೇನು ಸದಾನಂದ ಗೌಡರಿಗೆ ವಿರೋಧ ಇಲ್ಲ. ಅವರು ನಮ್ಮ ಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡಿದ್ದಾರೆ, ಇಲ್ಲಿ ಸಂಸದರಾಗಿ ಕೆಲಸ ಮಾಡಿದ್ದಾರೆ. ನಾವೆಲ್ಲರೂ ಅವ್ರ ಪರವಾಗಿನೇ ಬ್ಯಾಟಿಂಗ್ ಮಾಡಿರೋವಂಥದ್ದು. ಉಳಿದಿದ್ದು ಕೇಂದ್ರ ಮತ್ತು ಭಗವಂತನಿಚ್ಛೆ. ಅದರಿಂದ ನಮ್ಮ ಸಪೋರ್ಟು ಇವತ್ತಿಗೂ ಈಗಲೂ ನಾವು ಸದಾನಂದ ಗೌಡರಿಗೆ ನಮ್ಮ ಬೆಂಬಲವನ್ನ ಹೇಳಿದ್ದೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.